ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಾ ಇರುವಂತ ವಿದ್ಯಾರ್ಥಿಗಳಲ್ಲಿ ನಾವು ತೀವ್ರವಾದ ತಿರಸ್ಕಾರದ ಭಾವನೆ, ಅಸಮಾಧಾನ, ಬೇಜಾರು ಇವುಗಳನ್ನ ಹೆಚ್ಚಾಗಿ ನೋಡ್ತೀವಿ. ಹೇಗೆ ಈ ಭಾವನೆಗಳು ಹೆಚ್ಚಾಗ್ತಾ ಇರತ್ತೆ ಅವ್ರ ಮನಸ್ಸಲ್ಲಿ? ಯಾಕೆ ಅವರು ಅನ್ಕೊಂಡಿದ್ದನ್ನ ಸಾಧಿಸಕ್ ಆಗ್ತಾ ಇರಲ್ಲ ಅಂದ್ರೆ, ಅವರು ಪರೀಕ್ಷೆಗಳನ್ನ, ಪರಿಸ್ಥಿತಿಗಳನ್ನ ಒಂದು ನಿರೀಕ್ಷೆಗಳ ಫಿಲ್ಟರ್ ಮೂಲಕ ನೋಡ್ತಾ ಇರ್ತಾರೆ. ಏನಿದು ನಿರೀಕ್ಷೆಗಳ ಫಿಲ್ಟರ್ ಅಂದ್ರೆ, ನಮ್ಮ ಮೆದುಳು ಯಾವ್ದಾದ್ರೂ ಹಳೆಯ ಅನುಭವ, ಬೇಜಾರು, ದುಃಖ, ಈ ಫೇಲ್ಯೂರ್ಸ್ ಇವುಗಳ ಆಧಾರದ ಮೇಲೆ ಮುಂದಿನ ಪರಿಸ್ಥಿತಿಗಳನ್ನ ಪ್ರೆಡಿಕ್ಟ್ ಮಾಡ್ತಾ ಇರತ್ತೆ. ನಮ್ಮ ಮೆದುಳು ಕೂಡ ಅದನ್ನೇ ನಿರೀಕ್ಷಿಸ್ತಾ ಇರತ್ತೆ. ಯಾವಾಗ ಈ ನಿರೀಕ್ಷೆಗಳು ಜಾಸ್ತಿ ಆಗ್ತಾ ಹೋಗ್ತವೆ, ಮಕ್ಕಳಲ್ಲಿ ಅಸಮಾಧಾನ ಉಂಟಾಗ್ತಾ ಇರತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ಒಂದು ಎಕ್ಸಾಮ್ ಅಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರು ಅಂತ ಇಟ್ಕೊಳ್ಳೋಣ. ಪದೇ ಪದೇ ನಾನ್ ಫೇಲ್ ಆಗ್ತೀನಿ, ಇದು ನನಗಲ್ಲ, ಈ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಅನ್ಪ್ರೆಡಿಕ್ಟಬಲ್, ನನ್ನಂತವ್ರಿಗಲ್ಲ, ಮತ್ತೆ ಫೇಲ್ ಆಗೋ ಚಾನ್ಸಸ್ ಇದೆ ಅಂತಾನೋ, ಅಥವಾ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಬೈದ್ರೆ ನಿನಗೇನೂ ಸಾಧಿಸಕ್ ಆಗಲ್ಲ, ನೀನೇನು ಮಾಡಕ್ ಆಗಲ್ಲ, ಯಾಕೆ ಸುಮ್ನೆ ಇದ್ರ ಹಿಂದೆ ಬಿದ್ದಿದ್ಯಾ ಅಂತ ಯಾರಾದ್ರೂ ಮನೇಲಿ ಬೈದ್ರೆ, ಅದಕ್ಕೆ ನನ್ನ ಮನೆಯವ್ರಿಗೆ ನನ್ನ ಮೇಲೆ ಕೇರ್ ಇಲ್ಲ, ಅವರು ನನ್ನನ್ನು ನಂಬೋದಿಲ್ಲ, ನನ್ನ ಬಗ್ಗೆ ಅವರಿಗೆ ಆಸಕ್ತಿ ಇಲ್ಲ ಅಂತ ಅನ್ಕೊಳ್ಳೋದು. ಟೀಚರ್ಸ್ ಯಾರಾದ್ರೂ ಬೈದ್ರೆ, ನೀನಿದು ತಪ್ಪು, ಇದನ್ನ ಸರಿ ಮಾಡ್ಕೋಬೇಕು ಅಂತ ಅವ್ರಿಗೆ ಬುದ್ಧಿ ಮಾತುಗಳನ್ನ ಹೇಳಿದ್ರೆ, ಓ ಟೀಚರ್ಸಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ಅವರಿಗೆ ನಿರಾಶೆ ಆಗಿದೆ, ಅವ್ರು ನನ್ನ ನಂಬೋದಿಲ್ಲ ಅಂತ ಡೈರೆಕ್ಷನ್ಲೆಸ್ ಆಗಿ ಕೂತ್ಕೊಳ್ಳೋದು. ಆದ್ರೂ ತಮ್ಮ ಫ್ರೆಂಡ್ಸೋ, ಟಾಪರ್ಸೋ ಅವರ ಸಕ್ಸಸ್ ಅನ್ನ ನೋಡಿದಾಗ ಇದು ಅವ್ರಿಗೆ ಮಾತ್ರ ಸಾಧ್ಯ, ನನ್ನಂತವ್ರಿಗೆ ಅಲ್ಲ ಅಂತ ನೆಗೆಟಿವ್ ಸೆಲ್ಫ್ ಟಾಕ್ ಮಾಡ್ಕೊಳ್ಳೋದು. ಹೀಗೆ ಇದೆಲ್ಲ ತಮ್ಮ ಒಂದು ಹಳೆಯ ನೋವಿನ ಆಧಾರದ ಮೇಲೆ ನಮ್ಮ ಮೆದುಳು ಇದನ್ನ ಪ್ರೆಡಿಕ್ಟ್ ಮಾಡ್ತಾ ಇರತ್ತೆ. ಇದರ ರಿಸಲ್ಟ್ ಏನು? ದುಃಖ, ಬೇಜಾರು, ನೋವು, ಪ್ರೊಕ್ರಾಸ್ಟಿನೇಟ್ ಮಾಡೋದು, ಓವರ್ ಥಿಂಕ್ ಮಾಡೋದು, ಓದೋದ್ರ ಕಡೆ ಗಮನ ಕೊಟ್ಟು ಓದಕ್ಕಾಗಲ್ಲ, ಫೋಕಸ್ ಕಮ್ಮಿ ಆಗೋದು, ನೆನಪಿನ ಶಕ್ತಿ ಕಮ್ಮಿ ಆಗೋದು, ಹೀಗೆ ಹಲವಾರು ಪ್ರಾಬ್ಲಮ್ಸ್ಗಳು ಶುರುವಾಗೋದನ್ನ ನೋಡ್ತೀವಿ. ಯಾವಾಗ ಇದೆಲ್ಲ ನನ್ನ ಮೆದುಳಲ್ಲಿ ಕ್ರಿಯೇಟ್ ಆಗ್ತಾ ಇರೋಂಥ ಒಂದು ಸ್ಟೋರಿ, ಇದ್ಯಾವುದು ನಿಜ ಅಲ್ಲ ಅಂತ ವಾಸ್ತವದಲ್ಲಿ ಬದುಕೋಕ್ ಶುರು ಮಾಡ್ತೀವೋ, ಫೇಲ್ಯೂರ್ನ ಲರ್ನಿಂಗ್ ಟೂಲ್ ಆಗಿ, ಅಂದ್ರೆ ಕಲಿಕೆಯ ಒಂದು ಸಾಧನವಾಗಿ ನಾವು ಬಳಸ್ಕೋತೀವೋ, ಯಾರಾದ್ರೂ ಟೀಚರ್ಸ್ ಫೀಡ್ಬ್ಯಾಕ್ ಕೊಟ್ರೆ ಅದನ್ನ ಗೈಡೆನ್ಸ್ ಆಗಿ ತಗೋತೀವೋ, ಫ್ಯಾಮಿಲಿಯಲ್ಲಿ ಯಾರಾದ್ರೂ ಅವರ ಚಿಂತೆಗಳನ್ನ ಎಕ್ಸ್ಪ್ರೆಸ್ ಮಾಡಿದ್ರೆ ಅದನ್ನ ಕೇರ್ ಅಂತ ತಗೊಳ್ತೀವೋ, ಕಾಂಪಿಟೇಟಿವ್ ಎಕ್ಸಾಮ್ನ ಒಂದು ಮೋಟಿವೇಶನ್ ಅಂತ ತಗೊಳ್ತೀವೋ, ಆಗ ಮಾತ್ರ ನಾವು ಸಾಧನೆಯತ್ತ ಹೆಜ್ಜೆ ಹಾಕೋದಕ್ಕೆ ಸಾಧ್ಯ. ನೀವು ನಿಮ್ಮ ಎಕ್ಸಾಮ್ ಅನ್ನ ಅಥವಾ ನಿಮ್ಮ ಭವಿಷ್ಯ